ಓಂ ಶ್ರೀ ಗಣೇಶಾಯ ನಮಃ. ಶ್ರೀದೇವಿನಾರಾಯಣೀಯಂ ಪಂಚಮದಶಕಃ ಸುದ್ಯುಮ್ನ ಕಥಾ. ಜಾತಾ ಸುತೇಲ ಮನುಸಪ್ತಮಸ್ಯ ಸಂಪ್ರಾರ್ಥಿತೋನೇನ ಮುನಿರ್ವಸಿಷ್ಠಃ ಶಂಭೋ ಕಟಾಕ್ಷೇನ ಸುತಾ ಕುಮಾರಂ ಚಕ್ರೇ ಸಕಾಲೇನ ಬಭೂವ ರಾಜ. ಈ ಶ್ಲೋಕದಲ್ಲಿ 7ನೇ ಮನುವಿಗೆ ಸುಪುತ್ರನು ಜನಿಸುತ್ತಾನೆ. ಮನುವಿನ ಪ್ರಾರ್ಥನೆಯ ಮೇರೆಗೆ ಮಹರ್ಷಿ ವಸಿಷ್ಠರು ಆಶೀರ್ವಾದವನ್ನ ಮಾಡುತ್ತಾರೆ. ಶಿವನ ಕಟಾಕ್ಷದಿಂದ ಆ ಮಗುವು ಕುಮಾರನಾಗಿ ಬೆಳೆದು ಕಾಲಕ್ರಮೇಣದಲ್ಲಿ ಮಹಾರಾಜನಾಗುತ್ತಾನೆ. ಸುದ್ಯುಮ್ನ ನಾಮ ಮೃಗಯ ವಿಹಾರಿ ಗತಾಹಯಾರೂಢ ಇಲಾವೃತಂ ಸಹ ಸ್ತ್ರೀತ್ವಂ ಪುನಃ ಪ್ರಾಪ್ಯ ಸುತಂ ಹಿಮಾಂಶೋ ಪೌರೇಪತಿಂ ಪುತ್ರಮಸೂತ ಚೈಷಾ. ಸುದ್ಯುಮ್ನನು ಬೇಟೆಗಾಗಿ ಕುದುರೆಯನ್ನ ಏರಿ ಶಾಪಗ್ರಸ್ತ ಇಲಾವೃತ ಪ್ರದೇಶಕ್ಕೆ ಹೋಗುತ್ತಾನೆ. ಅಲ್ಲಿ ಅವನಿಗೆ ಸ್ತ್ರೀಯತ್ವ ಪ್ರಾಪ್ತಿಯಾಗುತ್ತದೆ. ಅನಂತರ ಅವನು ಚಂದನಾದ ಹಿಮಾಂಶವನ್ನು ಮದುವೆಯಾಗಿ ಇಳೆ ಎಂಬ ಹೆಸರಿನಿಂದ ಒಬ್ಬ ಪುತ್ರನಿಗೆ ಜನ್ಮ ಕೊಡುತ್ತಾಳೆ. ನಂತರ ಆಕೆ ನಿವೇದಯಸ್ಯ ಗುರುವೇ ವಸಿಷ್ಠ ಯೈಷಾ ಕದಾಚಿನ್ನಿಜ ಪುಂಸ್ತ ಕಾಮಂ ತತ್ಸಾಧನಾರ್ಥಂ ಹರಮೇವ ದದ್ಯೌ ಮುನಿಃ ಪ್ರಸನ್ನಸ್ತಮು ವಾಚ ಶಂಭು. ತನ್ನ ಗುರುವಾದ ವಸಿಷ್ಠ ಮುನಿಗೆ ಇಳ ಎಲ್ಲವನ್ನು ತಿಳಿಸುತ್ತಾಳೆ. ಕೆಲವು ಸಮಯದ ನಂತರ ತಾನು ಮತ್ತೆ ಪುರುಷತ್ವವನ್ನು ಪಡೆಯಬೇಕೆಂಬ ಇಚ್ಛೆಯನ್ನು ಸಹ ವ್ಯಕ್ತಪಡಿಸುತ್ತಾಳೆ. ಆ ಆಶಯವನ್ನ ನೆರವೇರಿಸಲು ವಸಿಷ್ಠ ಮುನಿಗಳು ಪರಮೇಶ್ವರನಾದ ಶಿವನನ್ನು ಧ್ಯಾನ ಮಾಡುತ್ತಾರೆ. ಮುನಿಯ ಭಕ್ತಿಯನ್ನು ನೋಡಿ ಸಂತುಷ್ಟನಾದ ಶಂಭು ಅವರಿಗೆ ಪ್ರತ್ಯಕ್ಷನಾಗುತ್ತಾನೆ. ಇಲಾವೃತಂ ಪುರುಷ ಪ್ರಯಾತಿ ಚೇತ್ಸೋ ಸ್ವಬಲ ತದೈವ ಏವಂ ಮಯಾ ನಿಶ್ಚಿತಮೇವ ಸೌಮ್ಯ ಗೌರ್ಯಾ ಪ್ರಸಾದಾಯ ಭವಾನ್ ಪ್ರಿಯೋ ಮೇ. ಈ ಶ್ಲೋಕದಲ್ಲಿ ಶಿವನು ಹೇಳುತ್ತಾನೆ, ಇಲಾವೃತ ಪ್ರದೇಶಕ್ಕೆ ಯಾವ ಪುರುಷನೂ ಹೋಗಬಾರದು. ಯಾರಾದರೂ ಹೋದರೆ ಅವರು ತಕ್ಷಣವೇ ಸ್ತ್ರೀಯಾಗಿ ಮಾರ್ಪಡುತ್ತಾರೆ. ಇದು ನನ್ನ ನಿಯಮ. ಓ ಸೌಮ್ಯನೇ, ನೀನು ಗೌರಿ ದೇವಿಯ ಪ್ರಿಯ ಭಕ್ತನಾಗಿರುವೆ, ನನಗೂ ಅತ್ಯಂತ ಪ್ರಿಯನಾಗಿದ್ದೀಯೇ ಎಂದು ವಸಿಷ್ಠ ಮುನಿಗಳಿಗೆ ಪರಮಶಿವನು ಹೇಳುತ್ತಾನೆ. ನ ಪಕ್ಷಭೇದೋತ್ರ ಮಮಾಸ್ತಿ ಗೌರಿ ಭವಾಂಶು ತೃಪ್ತೌ ಭವತಾಂ ಮದೀಯೌ ಇತಃ ಪರಂ ತಸ್ಯ ಮನೋರಪತ್ಯಂ ಮಾಸಾಂ ಪುಮಾನ್ ಸ್ವಾಧ್ವನಿತಾ ಚ ಮಾಸಂ. ನನಗೆ ಇಲ್ಲಿ ಯಾರ ಮೇಲೂ ಪಕ್ಷಪಾತವಿಲ್ಲ. ಗೌರಿ ದೇವಿಯು ಸಂತುಷ್ಟಳಾಗಿದ್ದಾಳೆ. ನೀನು ನನಗೆ ಪ್ರಿಯ ಭಕ್ತನೇ. ಆದ್ದರಿಂದ ಇನ್ನು ಮುಂದೆ ಮನುವಿನ ಪುತ್ರನಾದ ಸುದ್ಯುಮ್ನನು 1 ತಿಂಗಳು ಪುರುಷನಾಗಿಯೂ ಮತ್ತೊಂದು ತಿಂಗಳು ಸ್ತ್ರೀಯಾಗಿಯೂ ಇರುವನು ಎಂದು ಶಿವನು ಹೇಳುತ್ತಾನೆ. ಏವಂ ಶಿವೋಕ್ತೇನ ಮನೋರುಪತ್ಯಂ ಲಬ್ಧಾ ಚ ಪುಂಸ್ತ್ವಂ ಧರಣಿ ಶಶಾಸ ಸ್ತ್ರೀತ್ವೇ ಚ ಹರ್ಮೇಷು ನಿನಾಯ ಕಾಲಂ ಜನೋ ನ ಚೈವಂ ರೂಪಮಭ್ಯನಂದತ್. ಈ ಶ್ಲೋಕದಲ್ಲಿ ಶಿವನ ಅನುಗ್ರಹ ಮತ್ತು ಅನುಜ್ಞೆಯನ್ನು ಪಡೆದ ಮನುವಿನ ಪುತ್ರನಾದ ಸುದ್ಯುಮ್ನನು ಮತ್ತೆ ಪುರುಷತ್ವವನ್ನು ಪಡೆದು ಭೂಮಿಯನ್ನು ಆಳಲು ಪ್ರಾರಂಭಿಸುತ್ತಾನೆ. ಆದರೆ ಸ್ತ್ರೀ ರೂಪದಲ್ಲಿದ್ದಾಗ ಅವನು ಅರಮನೆಗಳಲ್ಲೇ ಕಾಲ ಕಳೆಯಬೇಕಾಗುತ್ತದೆ. ಈ ರೀತಿಯ ವಿಚಿತ್ರ ಸ್ಥಿತಿಯಿಂದ ಪ್ರಜೆಗಳು ಅವನನ್ನು ರಾಜನಾಗಿ ಸಂಪೂರ್ಣ ಸಂತೋಷದಿಂದ ಸ್ವೀಕರಿಸಲಿಲ್ಲ. ಪುರೂರವಸ್ಯಾತ್ಮಸುತೇರ್ಪಯಿತ್ವಾ ರಾಜ್ಯಂ ವಿರಕ್ತೋ ವನಮೇತ್ಯ ಭೂಪಾಃ ಶ್ರೀನಾರದಾಲಬ್ಧ ನವಾರ್ಣ ಮಂತ್ರೋ ಭಕ್ತ್ಯಾ ಸದದ್ಯೌ ಭವತಾರಿಣೀಂ ತ್ವಾಂ. ತನ್ನ ಪುತ್ರನಾದ ಪುರೂರವನಿಗೆ ರಾಜ್ಯವನ್ನ ಒಪ್ಪಿಸಿ ವೈರಾಗ್ಯ ಹೊಂದಿ ಅರಣ್ಯಕ್ಕೆ ತೆರಳುತ್ತಾನೆ. ಅಲ್ಲಿ ಶ್ರೀ ನಾರದ ಮಹರ್ಷಿಗಳು ನವಾರ್ಣ ಮಂತ್ರವನ್ನು ನೀಡುತ್ತಾರೆ. ಭಕ್ತಿಯಿಂದ ಭವತಾರಿಣಿಯನ್ನ ಧ್ಯಾನಿಸಿ ದೇವಿಯನ್ನ ಪ್ರಾರ್ಥಿಸುತ್ತಾನೆ. ಸಿಂಹಾಧಿರೂಢ ಮರುಣಾಬ್ಜ ನೇತ್ರಾಂ ತ್ವಾಂ ಪ್ರಸನ್ನಾಮಭಿವೀಕ್ಷಣತ್ವಾ ಸ್ತುತ್ವಾ ಚ ಭಕ್ತ್ಯಾ ಸ್ಥಿರ ಪುಂಸ್ತಮೇಶಃ ಲೇಭೇತ ಸಾಯುಜ್ಯಮವಾಪಚಾಂತಿ. ಸಿಂಹದ ಮೇಲೆ ಆರೂಢಳಾಗಿರುವ ಕೆಂಪು ಕಮಲದಂತೆ ಕಂಗೊಳಿಸುವ ಕಣ್ಣುಗಳಿರುವ ತಾಯಿಯನ್ನು ಸದಾಕಾಲ ಅವನು ಭಕ್ತಿಯಿಂದ ಪ್ರಾರ್ಥಿಸಿ ನುತಿಸಿದನು. ಅದರ ಫಲವಾಗಿ ಅವನಿಗೆ ಸ್ಥಿರವಾದ ಪುರುಷತ್ವ ದೊರಕಿದ್ದು ಮತ್ತು ಅಂತ್ಯದಲ್ಲಿ ಸಾಯುಜ್ಯ ಪದವಿಯೂ ಪಡೆದನು. ಶೌರ್ಯಂ ನ ವೀರ್ಯಂ ನ ಚ ಪೌರುಷಂ ಮೇ ನೈವಾಸ್ತಿ ಚ ಸ್ತ್ರೀ ಸಹಜ ತಿತೀಕ್ಷಾ ಮೂಢೋ ನ ಜಾನಾಮ ಶುಭಂ ಶುಭಂ ಚ ದೇಯಂ ತ್ವಯಾ ಮೇ ಶುಭಮೇವ ಮಾತಃ. ಈ ಶ್ಲೋಕದಲ್ಲಿ ಸುದ್ಯುಮ್ನನು ತಾಯಿ ದೇವಿಯನ್ನ ಈ ರೀತಿ ಪ್ರಾರ್ಥಿಸುತ್ತಾನೆ. ಅಮ್ಮ, ನನ್ನಲ್ಲಿ ಶೌರ್ಯವೂ ಇಲ್ಲ, ವೀರ್ಯವೂ ಇಲ್ಲ, ಪೌರುಷನೂ ಅಲ್ಲ, ಸ್ತ್ರೀಯರಿಗೆ ಸಹಜವಾದ ಸಹನೆಯೂ ನನಗಿಲ್ಲ. ನಾನು ಮೂಢನು. ಯಾವುದು ಶುಭ ಯಾವುದು ಅಶುಭ ಎಂಬುದನ್ನು ನಾನು ತಿಳಿದಿಲ್ಲ. ಆದ್ದರಿಂದ ತಾಯಿ, ನೀನೇ ನನಗೆ ಶುಭವನ್ನು ಅನುಗ್ರಹಿಸು. ಪಶ್ಚಾನಿ ಮಾತಃ ಪ್ರವರಾನ್ ಗುರುಂಸ್ತೆ ಕಾರುಣ್ಯತೋ ಮಾಂ ಸುಪಥಾನಯಂತು
ಸತ್ಸಂಗ ಸಂಭಾವಿತ ಚಿತ್ತವೃತ್ತಿ ಭವಾನಿ ತೇ ದೇವಿ ನಮಃ ಪ್ರಸೀದ. ಅಮ್ಮ, ನೀನು ಮಹಾನ್ ಗುರುವಾಗಿ ಕರುಣೆಯಿಂದ ನನ್ನ ಜೀವನದಲ್ಲಿ ಸನ್ಮಾರ್ಗ ನಡೆಸುವಂತಾಗುವಲ್ಲಿ, ಸತ್ಸಂಗದಲ್ಲಿ ನನ್ನ ಮನಸ್ಸು ಸದಾ ಶುದ್ಧವಾಗಲಿ. ಓ ಭವಾನಿ ಮಾತೆಯೇ, ನಿನಗೆ ನಮಸ್ಕಾರ. ನನ್ನ ಮೇಲೆ ಪ್ರಸನ್ನಳಾಗು. ಹೀಗೆ ಸುದ್ಯುಮ್ನನ ಕಥೆ ಮುಗಿಯಿತು. ಯದಕ್ಷರ ಪದಭ್ರಷ್ಟಂ ಮಾತ್ರಾಹೀನಂಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವಿ ನಾರಾಯಣಿ ನಮೋಸ್ತುತೆ. ಮುಂದಿನದು 6ನೇ ದಶಕ, ವ್ಯಾಸನಾರದರ ಸಮಾಗಮ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.